ಓಕೆ, ಸ್ವಲ್ಪ ಜನಕ್ಕೆ ಮೊಣಕೈ ನೋವು ಅಂತ ಬರುತ್ತೆ. ಬಿಕಾಸ್ ಏನಾಗುತ್ತೆ, ವೆನ್ ವಿ ವಾಕ್ ಇನ್ಸೈಡ್ ದ ಹೋಮ್, ಮನೇಲಿ ಏನಾದ್ರು ಸಡನ್ನಾಗಿ ಫೋನ್ ಕಾಲ್ ಬಂತು, ಯಾರೋ ಕರೆದ್ರು, ಡೋರಲ್ಲಿ ಹಿಟ್ ಮಾಡ್ಕೊಂಡ್ಬಿಡ್ತೀವಿ ಕೈಗೆ. ಆ ಡೋರ್ ಹಿಟ್ ಆದಾಗ ವಿತೌಟ್ ಎಲೆಕ್ಟ್ರಿಸಿಟಿ ನಮಗೆ ಕರೆಂಟ್ ಪಾಸ್ ಆಗೋದು ಫೀಲ್ ಆಗುತ್ತೆ. ಎಲ್ಬೋ ರೀಚ್, ಎಸ್ಪೆಷಲಿ ಈಗ ಫಾರ್ ಎಕ್ಸಾಂಪಲ್ ದ ಗ್ರೇಟ್ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರಿಗೆ ಕೂಡ ಟೆನ್ನಿಸ್ ಎಲ್ಬೋ ಆಗಿತ್ತು. ಸೊ ಆ ಥರ ಎಲ್ಬೋ ಪೇಯ್ನ್ ಬಂದಾಗ ಒಂದೆರಡು ಸಿಂಪಲ್ ಎಕ್ಸಸೈಸ್ ಮಾಡೋದ್ರಿಂದ ಪೇಯ್ನ್ ಕಡಿಮೆ ಆಗುತ್ತೆ. ಮತ್ತು ಎರಡು ಮೂಮೆಂಟನ್ನು ಅವಾಯ್ಡ್ ಮಾಡಿ. ಸೊ ಫಸ್ಟ್ ಮೂಮೆಂಟ್ ಅವಾಯ್ಡ್ ಮಾಡಿ. ಯೂಶಲಿ ಯಾರಿಗಾದ್ರೂ ಮೊಣಕೆ ಎಲ್ಬೋ ಪೇಯ್ನ್ ಇಲ್ಲ, ಡೋಂಟ್ ಡು ಮೋರ್ ಆಫ್ ಅ ಟ್ವಿಸ್ಟಿಂಗ್ ಮೂಮೆಂಟ್. ಕೈ ಜಾಸ್ತಿ ಬೆಂಡ್ ಮಾಡಿ, ಕೈ ಜಾಸ್ತಿ ಬೆಂಡ್ ಮಾಡಿದಾಗ ಎಲ್ಬೋ ಅಷ್ಟೇ. ಮತ್ತೇನಾದ್ರು ಈಗ ಒಂದು ಡಸ್ಟ್ ಇರುತ್ತೆ, ಒಂದು ಬಾಕ್ಸ್ ಆಗ್ಬೋದು ಪ್ಲೇಟಲ್ಲಿ, ಫೋರ್ಸ್ಫುಲ್ ರಬ್ಬಿಂಗ್, ತುಂಬ ಫೋರ್ಸ್ ಆಗಿ ನಾವು ರಬ್ ಮಾಡ್ತೀವಲ್ಲ, ಗೆಟ್ ಇಟ್ ಅಷ್ಟೇ. ಸೊ ಸಿಂಪಲ್ ಎಕ್ಸಸೈಸ್ ಮಾಡೋದ್ರಿಂದ ಗ್ರ್ಯಾಂಡ್ ಎಲ್ಬೋ ಪೇಯ್ನ್ ವಿಲ್ ಕಮ್ ಡೌನ್. ಎಲ್ಲರೂ ರೈಟ್ ಹ್ಯಾಂಡ್ ತಗೊಳ್ಳಿ, ಟ್ರೈ ಟು ಟಚ್ ಯುವರ್ ಶೋಲ್ಡರ್ ಟಚ್. ಓಕೆ, ಟಚ್ ಮಾಡಿಲ್ಲ. ವೆನ್ ಯು ಆರ್ ಕಮಿಂಗ್ ಡೌನ್, ಪ್ಲೀಸ್ ಟೇಕ್ ಇಟ್ ಆನ್. ಕೈ ತಿರುಗಿಸಿ ಒಂದು ಸರಿ, ನಿಧಾನ ಕೈ ಕೆಳಗೆ. ಓಕೆ, ವಿಲ್ ಟ್ರೈ another side, ಲೆಫ್ಟ್ ಸೈಡ್ shoulders, take it on. ಕೈ ಕೆಳಗೆ. ಫಸ್ಟ್ ಎಕ್ಸಸೈಸ್. ಸೆಕೆಂಡ್ ಒನ್ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋಣ. ಕೀಪ್ ಯುವರ್ ರೈಟ್ ಹ್ಯಾಂಡ್ ಫಾರ್ವರ್ಡ್, ಎಲ್ಲ ಕೈ ಮುಂದೆ ಇಡಿ, ಒನ್ ಹ್ಯಾಂಡ್ ರೈಟ್ ಹ್ಯಾಂಡ್ ಇಟ್ಟಿದ್ದೀರಲ್ಲ, ಟೇಕ್ ಎ ಸಪೋರ್ಟ್ ಫ್ರಮ್ ಅ ಲೆಫ್ಟ್ ಹ್ಯಾಂಡಿಂದ ಪ್ರೆಸ್. ಎಲ್ಬೋ ಸ್ಟ್ರೈಟ್ ಇಲ್ಲಿ. ಓಕೆ, ಟ್ರೈ ದ ಆಪೋಸಿಟ್ ಲೆಫ್ಟ್ ಹ್ಯಾಂಡ್ ಇಲ್ಲಿ, ರೈಟ್ ಹ್ಯಾಂಡಿಂದ ಪ್ರೆಸ್. ಫ್ರೀ ಹ್ಯಾಂಡ್. ಬೋರ್ ಆಗ್ತಾ ಇದೆಯಾ? ಬೇರೆ ಒಂದಷ್ಟು ಜೋಕ್ಸ್ ಕೇಳೋಣ. ಓಕೆ ಓಕೆ ಸರ್, ನಾನೊಂದು ಕ್ವಶನ್ ಕೇಳ್ತೀನಿ. ಕ್ವಶನ್ ಒಂದೇ ಸರಿ ಕೇಳ್ತೀನಿ, ಮತ್ತೆ ರಿಪೀಟ್ ಮಾಡಲ್ಲ. ಎಲ್ಲರೂ ನನ್ನ ಕ್ವಶನ್ ಕಾನ್ಸಂಟ್ರೇಟ್ ಮಾಡಿ. ಸೊ ಎಲ್ಲ ರಿಪೀಟ್ ದ ಕ್ವಶನ್ ಅಗೇನ್. ಇವೆಲ್ಲ ರೈಟ್ ಹ್ಯಾಂಡಲ್ಲಿ ಬರೀತೀರಾ, ಲೆಫ್ಟ್ ಹ್ಯಾಂಡಲ್ಲಿ ಬರೀತೀರಾ? ರೈಟ್ ಎಷ್ಟು, ಲೆಫ್ಟ್ ಎಷ್ಟು? ಮೊದಲೇ ಹೇಳಿದೆ ಕ್ವಶನ್ ಒಂದೇ ಸರಿ ಹೇಳಿದೆ ಅಂತ. ನಾವೆಲ್ಲ ರೈಟ್ ಹ್ಯಾಂಡಲ್ಲಿ ಬರೆಯೋಕ್ಕೂ ಆಗಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋಕ್ಕಾಗಲ್ಲ. ವಿ ನೀಡ್ ಓನ್ಲಿ ಪೆನ್. ಸರ್, ಈಗ ಲಾಟ್ ಆಫ್ ಪೀಪಲ್ ಯೂಸಿಂಗ್ ಮೌಸ್ ಇಲ್ಲಾಂದರೆ ಲ್ಯಾಪ್ಟಾಪು ಪ್ಲಸ್ ಕೆಲಸ, ಅವ್ರಿಗೆ ಈ ಟೆನ್ನಿಸ್ ಎಲ್ಬೋ ತುಂಬ ಕಾಮನ್ ಪ್ರಾಬ್ಲಮ್ಸ್ ಆಗಿಬಿಟ್ಟಿದೆ. ನಾಟ್ ಓನ್ಲಿ ಟೆನ್ನಿಸ್ ಎಲ್ಬೋ, ಬಟ್ ಬೇಸಿಕ್ಲಿ ಎಲ್ಬೋ ಪ್ರಾಬ್ಲಮ್ಸು, ಇಲ್ಲಾಂದರೆ ರಿಸ್ಟ್ ಪ್ರಾಬ್ಲಮ್ಸು. ನಾನು ಹೇಳ್ಕೊಟ್ಟಂಗೆ ನಮ್ಮನ್ನೇ ಅವಾಯ್ಡ್ ಆಗಲಿಕ್ಕೆ ಅದು ಮಾಡಿದ್ರೂ ಇಲ್ಲಿ ಅಷ್ಟು ಎಫೆಕ್ಟ್ ಆಗಲ್ಲ. ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೊಂದು ಗುಡ್ ಕ್ವಶನ್ ಕೇಳಿದ್ರೆ ಕೇಳ್ಕೊಳ್ಳಿ. ಅಕ್ಯೂಟ್ ಪೈನ್ ಇದ್ರೆ ಯು ಕ್ಯಾನ್ ಡೂ ಆಕ್ಟಿವ್ ಎಕ್ಸಸೈಸಸ್, ಯು ಕ್ಯಾನ್ ಅಪ್ಲೈ ಲಿಟಲ್ ಜೆಲ್. ಇಫ್ ಪೈನ್ ಇಸ್ ಸಿವಿಯರ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ನೀಡ್ ಮೆಡಿಕಲ್ ಅಟೆನ್ಷನ್, ಯು ಹ್ಯಾವ್ ಟು ಮೀಟ್ ಆರ್ಥೋಪೆಡಿಷನ್. ಆರ್ಥೋಪೆಡಿಷನ್ ಆದಾಗ ದೇ ವಿಲ್ ಡೂ ದ ಫಿಸಿಕಲ್ ಎಕ್ಸಾಮಿನೇಷನ್. ಅದೇನಾದ್ರು ಟ್ರಿಗರ್ ಪಾಯಿಂಟ್ಸ್ ಇದೆಯಾ, ಟೆಂಡನ್ ಏನೋ ಡ್ಯಾಮೇಜ್ ಆಗಿದೆ ಅಂತ ದೇ ವಿಲ್ ಡೂ ದ ಫಿಸಿಕಲ್ ಎಕ್ಸಾಮಿನೇಷನ್. ಆವಾಗ ನೀವು ಈಗ ಮೆಡಿಕಲ್ ಟ್ರೀಟ್ಮೆಂಟ್. ಅಕ್ಯೂಟ್ ಪೈನ್ ಇದ್ದರೆ ಆಟೋಮೆಟಿಕ್ ಕಾರ್ಸ್ಗಳಿಗೆ ಲೆಗ್ ಮೂಮೆಂಟ್ಸ್ ಇಲ್ಲೇ ಇದೆ, ತುಂಬ ಫಾಲೋ ಮಾಡೋದು. ಸರ್, ಸಿಟಿ ಲಿಮಿಟ್ಸ್ ಓಕೆ. ಈಗ ಪ್ರೊಲಾಂಗ್ ನೀವು ತುಂಬ ಹೋದರೆ ಲೇಸಿನೆಸ್ ಸ್ಟಾರ್ಟ್ ಆಗುತ್ತೆ. ಈಗ ಮೊದಲೆಲ್ಲ ಪೆಟ್ರೋಲ್ ಡೀಸೆಲ್ ಇತ್ತು, ಈಗ ಎಲೆಕ್ಟ್ರಿಕ್ ವರ್ಷನ್ ಬಂದಿದೆ. ಸೊ ಹಾಗಾಗಿ ಫಿಸಿಕಲ್ ಆಕ್ಟಿವಿಟೀಸ್. ಸೊ ತಮ್ಮ ಸುಬ್ರಹ್ಮಣ್ಯ ಅವರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಸೊ ಆಟೋಮೆಟಿಕ್ ಕಾರ್ ವರ್ಷನ್ ಬರ್ತಿದೆ, ಸೊ ಹಾಗಾಗಿ ಲೆಗ್ ಮೂವ್ಮೆಂಟ್ಸ್ ಇರೋದಿಲ್ಲ, ಲಾಂಗ್ ಜರ್ನಿ ಹೋದರೆ ಏನಾಗುತ್ತೆ. ಸೊ ಅದಕ್ಕೊಂದು ಸಣ್ಣ ಎಕ್ಸಾಂಪಲ್. ಲಾಸ್ಟ್ ಒಂದು 10 days ಬಿಫೋರ್ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ದು. ಸೊ ಫಿಟ್ ಆಗಲಿಕ್ಕೆ ಒಂದಷ್ಟು ಸಜೆಷನ್ಸ್ ಕೊಡ್ತೀನಿ. ನಾನು ಹೇಳಿದೆ, ಡೈಲಿ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಯೋಗ ಆಗ್ಬೋದು, ಕ್ರಿಕೆಟ್, ಫುಟ್ಬಾಲ್, ಆ ಥರದ ಇನ್ನರ್ ಆ್ಯಕ್ಟಿವಿಟೀಸ್. ಸೊ ಡೈಲಿ ಐ ಆಮ್ ಡೂಯಿಂಗ್, ಬಟ್ ದೆನ್ ಆಲ್ಸೋ ದರ್ ಇಸ್. ಹೌದಾ, ಎಷ್ಟು ಟೈಮ್ ಮಾಡ್ತೀವಿ ಹೇಳು ಸರ್? ಮಾರ್ನಿಂಗ್ ನಾನು 3:20 to 30. ಕೊನೆಗೆ ಎಂಡ್ ಆಫ್ ದ ಡೇ ಏನು ಹೇಳಿದ್ರು, ಎಲ್ಲರೂ ನಾನು ಮೊಬೈಲಲ್ಲಿ ಆಡ್ತಾ ಇದ್ದೀನಿ. ಸೊ ವೆನ್ ಯು ಕಮ್ ಔಟ್ಸೈಡ್, ಈ ಥರ ಫೀಲ್ಡಲ್ಲಿ ಎಕ್ಸ್ಪೋಸ್ ಆಗಿ ನ್ಯಾಚುರಲ್ ಸನ್ಲೈಟ್ ಇದ್ದರೆ ಮಾತ್ರ ಯು ಬಿ ಫಿಟ್.